ಬಂದ್ರಾ? ಬನ್ನಿ ಬನ್ನಿ, ನಿಮಗೆ ವೇಟಿಂಗ್. ಈ ವಿಡಿಯೋ ಟಾಪಿಕ್ ಒಳ್ಳೆ ಎಂಟರ್ಟೈನಿಂಗ್ ಆಗೇ ಇರುತ್ತೆ. ಸೊ ಹೆಡ್ಫೋನ್ಸ್ ಹಾಕೊಂಡು ಸಿಟ್ ಬ್ಯಾಕ್ ಅಂತ ರಿಲ್ಯಾಕ್ಸ್ ಆಗೋಕೆ ಇದೇ ಮೆಡಿಟೇಷನ್ ಕ್ಲಾಸ್ ಅಲ್ಲ. ಗ್ರನೇಡ್ ತುರ್ಕಿ ಪಿನ್ ಕೇಳ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸ್ಟಾರ್ಟ್ ಆಗ್ತಿದ್ದಂಗೆ ಒಳ್ಳೆ ಅಮ್ಮ ಸೆಂಟಿಮೆಂಟಿಂದ ಸ್ಟಾರ್ಟ್ ಆಗುತ್ತೆ. ಒಂದು 5 ನಿಮಿಷದಲ್ಲಿ ಸ್ಮಾರ್ಟ್ ಶಂಕರ್ಗೆ ಅವ್ರ ಅಮ್ಮನ ಮೇಲಿರೋ ಪ್ರೀತಿನ ಕವರ್ ಮಾಡಿ ಅಮ್ಮ ಕ್ಯಾರೆಕ್ಟರ್ ಮಾಡಿರೋ ಆ ಲೇಡಿಗೆ ಒಳ್ಳೆ ಪೇಮೆಂಟ್ ಕೊಟ್ಟು ಸಾಯಿಸ್ಬಿಡ್ತಾರೆ. ಅಲ್ಲಿವರೆಗೂ ಒಳ್ಳೆ ಎಮೋಷನಲ್ ಆಗಿ ಇತ್ತು. ಅದಕ್ಕೆ ಅಂದ್ಕೊಂಡೆ ಇಲ್ಲಿಂದ ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ ಅಂತ. ಆದರೆ ಕಂಟಿನ್ಯೂ ಆದಾಗ ಅರ್ಥ ಆಯಿತು ಚೆನ್ನಾಗಿರೋ ಪಾರ್ಟೆಲ್ಲ ಫಸ್ಟ್ ಪಾರ್ಟಲ್ಲೇ ಮುಗಿದೋಯ್ತು ಅಂತ. ಅಲ್ಲಿ ಕಟ್ ಮಾಡಿದರೆ ಪ್ರೆಸೆಂಟ್ ಸೀನಾದಲ್ಲಿ ಅದರ ಎಂಟ್ರಿ. ಬಿಗ್ ಬುಲ್ ಇಸ್ ಕಮಿಂಗ್. ಹೆಸರು ರೆಡ್ ಬುಲ್ ಕುಡಿದ್ರೆ ಬಿಗ್ ಬುಲ್. ಬಿಗ್ ಬುಲ್ ಇಸ್ ಫಾರೆವರ್. ವಾಟ್ ಅ ಡಕ್. ಇದಂತೂ ಬಿಯಾಂಡ್ ಐನ್ಸ್ಟೀನ್, ಬಿಯಾಂಡ್ ಫಿಸಿಕ್ಸ್. ಈ ಸೀನ್ ನೋಡಿ ಫಿಸಿಕ್ಸ್ ಅಂದ್ರೆ ಇಷ್ಟ ಇಲ್ಲ ಅಂದವರು ಕೂಡ ಐನ್ಸ್ಟೀನ್ ಆಗಬೇಕು ಅನ್ಕೋತಾರೆ. ಸರಿ, ಗನ್ ಹಿಡ್ಕೊಂಡು ಓಡ್ತಾನಲ್ಲ ಗುರು ಇವನು. ನೋಟ್ ದಿಸ್ ರಾಡ್ ಪಾಯಿಂಟ್ ಯುವರ್ ಆಡಿಯನ್ಸ್. ಸಿನಿಮಾದಲ್ಲಿ ಒಂದ್ಸರಿ ಮಾತ್ರ ಅಲ್ಲ, ಸಿನಿಮಾ ಎಲ್ಲ ಇದೇ ಥರ ಇದೆ. ನಿಂತ್ರೂ ಹೊಡೆದ್ರೆ ಜಾರ್ಕೊಂತ ಬಂದು ಕಣ್ ಕೊಡೋದೇನೋ, ಬುಲೆಟ್ ತಗಲಿದ್ರೆ ಗಾಳಿಲಿ ಹಾರೋದೇನೋ, ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಹೊಡಿಯೋದೇನೋ, ಗಾಳಿಲಿ ಹಾರ್ತಾ ಹೋಗೋದೇನೋ. ಅದ್ಭುತ. I like Chinese people because of your fried rice. Noodles na marಕೊಳ್ಳಿ, I have no problem. ಆದ್ರೆ ಡ್ರಗ್ಸ್ my problem. ಸಿನಿಮಾ ಎಷ್ಟು ನೆಗ್ಲಿಜೆನ್ಸ್ ಆಗಿ ತೆಗ್ದಿದ್ದಾರೆ ಅಂದರೆ, ಸಿನಿಮಾ ಫುಲ್ಲು ಪ್ರತಿಯೊಬ್ಬರ ಹತ್ರನೂ ಗನ್ ಇದ್ರೂ ಕೂಡ ಹೀರೋ ಮೇಲೆ ಗನ್ ತೋರಿಸ್ಕೊಂತ ಓಡ್ಕೊತ ಹೋಗಿ ಒದ್ದೆ ತಿನ್ಕೊಂಬರ್ತಾರೆ. ಒಂದೆರಡು ಬುಲೆಟ್ ತಗ್ಲೋ ಥರನೋ ಅವ್ರು ಯಾವುದೋ ಥರ ಕನ್ವಿನ್ಸಿಂಗ್ ಆಗಿ ತೋರಿಸಿದ್ರೆ ಏನಾಗ್ಬಿಡುತ್ತಪ್ಪ. ಓಕೆನಾ? ನಾನಿದ್ನ ಯಾವ ಥರ ಹೇಳಬೇಕು ಗೊತ್ತಿಲ್ಲ, ಆದರೆ ಜಸ್ಟ್ ಈ ಸಿನಿಮಾದಲ್ಲಿ ಹೀರೋನ್ ಇರೋದು ಯಾಕೆ ಗೊತ್ತಾ? ಅವಳು ತೊಡೆ ನೋಡಿದ್ಯಾ? ನೋಡ್ದೆ ಅಣ್ಣ, ನೋಡ್ಬಿಟ್ಯಾ? ನೋಡ್ದೆ. ಕೆಳಗೆ ಯಾಕೆ ನೋಡ್ತೀಯೋ? ಬಾಡ್ಕೋ. ನನಗೆ ಗೊತ್ತಿರೋಂಗೆ ಈ ಸಿನಿಮಾದಲ್ಲಿ ಹೀರೋಯಿನ್ನೇ ಬೇಕಿದ್ದಿಲ್ಲ. ಯಾಕಂದರೆ ಹೀರೋಯಿನ್ ಕಾಣೋದೆ ಸ್ಟೋರಿನ ಬ್ರೇಕ್ ಮಾಡಿದಾಗ. ಅದರಲ್ಲಾದರೂ ಒಂದಾದರೂ ನಾರ್ಮಲ್ ಟಾಕ್ಸ್ ಇರ್ತಾವ ಅಂದರೆ, ನಿನ್ ತುಟಿ ಹಿಂಗಿದ್ದಾಗ ನನ್ನ ತುಟಿ ಸುಮ್ಮನೆ ಇರ್ತಾವ? ಓನ್ಲಿ ಫಸ್ಟ್ ನೈಟ್ಗೆ. ಸೇಮ್ ಹಳೆ ಟೆಂಪ್ಲೇಟ್, ಜಸ್ಟ್ ಬ್ರೈನ್ ಚೇಂಜಿಂಗ್ ಕಾನ್ಸೆಪ್ಟ್. ವಿಲನ್ ಮೈಂಡ್ನ ಹೀರೋಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಲ್ಲಿಗಲ್ ಆಗಿ ಹೀರೋನ ಎತ್ಕೊಂಬರ್ರಿ ಅಂತ ಸಿನಿಮಾ ಸ್ಟಾರ್ಟ್ ಆಗಿ 10 ಮಿನಿಟ್ಸ್ಗೆ ಮನುಷ್ಯರನ್ನ ಕಳಿಸಿದ್ರೆ ಲಿಟ್ರಲಿ ಹೀರೋ ಎತ್ತಕೊಂಬರೋಕ್ಕೆ 1 ಅವರ್ ಆಗುತ್ತೆ. ಅಲ್ಲಿವರೆಗೂ ಇವ್ರು ಮಾಡೋ ಕೆಲಸಗಳಿವು. ಯಾಕಂದರೆ ಆಪ್ಷನ್ ಇಲ್ಲ, ಸ್ಟೋರಿ ಇಲ್ಲ ಅಲ್ಲಿ. ಹೀರೋಯಿನ್ ಜೊತೆ ಫಿಲ್ಲರ್ ಸೀನ್ ಇಟ್ಟು ಎಳ್ದವ್ರೆ ಫಸ್ಟ್ ಹಾಫ್ ಪೂರ್ತಿ. ಸೆಕೆಂಡ್ ಹಾಫ್ ಅಂತೂ ಬೇಡ ಗುರು ರೋದ್ನೆ. ಇನ್ನೂ ಆ ಸಾಂಗ್ಸು ಡಿಪಿರಿ ಡಿಪಿರಿ, ಮಾಕಿ ಕಿರಿಕಿರಿ, ಸ್ಟೆಪ್ ಮಾರ್. ಗುಂಡು ಗುಲಾಬ್ ಜಾಮೂನ್ ಆಗ್ತದೆ. ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ. ಈ ರೆಫರೆನ್ಸ್ಗಳಿಗೋಸ್ಕರ ಎಷ್ಟು ಟಿಕ್ ಟಾಕ್ ವಿಡಿಯೋಸ್ ನೋಡೋರೆ ಗೊತ್ತಿಲ್ಲ. ಬಟ್ ಫುಲ್ ಚಪ್ರಿನೆಸ್ನ ತಗೊಂಡ್ಬಂದು ಸಿನಿಮಾದಲ್ಲಿ ಇಟ್ಟವ್ರೆ. ನನ್ನ ಜೀವನದಲ್ಲಿ ನಾನು ನೋಡಿರೋ ಕಾಮಿಡಿ ಸೀನ್ಸ್ ಅಂತ ಹೇಳ್ಕೊಳ್ಳೋ ಈ ಸೀನ್ಸ್ ವರ್ಸ್ಟ್. ನಾನು ಯಾರು ಅಂತ ಗೊತ್ತಾ? ಪೊಲೀಸ್. What is Pua? Don't touch me. ಈ ಸಿನಿಮಾದಲ್ಲಿ ಪ್ಯೂರ್ ಕಾಮಿಡಿ ಅಲ್ಲಲ್ಲಿ ಮಾತ್ರ. 8 ಸೀನ್ಸ್ ಅಂಡ್ ಜೋಕ್ಸ್ ಸಿನಿಮಾ ಫುಲ್ ಇದಾವೆ. ಪ್ರತಿದಿನ 10 ಜನರ ಜೊತೆ ಸೆಕ್ಸ್ ಮಾಡಿಲ್ಲ ಅಂದ್ರೆ ನಿದ್ದೆ ಮಾಡಲ್ಲ. ವಿತೌಟ್ ಎನಿ ಪರ್ಪಸ್. ಸಿನಿಮಾದಲ್ಲಿ ಈ ಸೀನ್ಸ್ ಇಲ್ಲ. ಈ ಸೀನ್ಸ್ ಇಡಬೇಕಂತಲೇ ಸಿನಿಮಾ ತೆಗ್ದಂಗಿದೆ. ಇಷ್ಟು ಹೇಳಿದ್ರು ಕೂಡ ಸಿನಿಮಾ ನೋಡ್ತೀನಿ ಅನ್ನೋರಿಗೆ ಆಲ್ ದ ಬೆಸ್ಟ್. ಸೊ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋಸ್. ಟೇಕ್ ಕೇರ್. ಬಾಯ್ ಬಾಯ್.